ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ವಿವಾದಿತ ಹೇಳಿಕೆಯನ್ನು ಕೊಟ್ಟು ಕನ್ನಡಿಗರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಕ್ಷಮೆ ಕೇಳಬೇಕು ಅಂತ ಕನ್ನಡ ಪರ ಸಂಘಟನೆಯವರು ಅವ್ರಿಗೊಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಆದರೆ ಡೆಡ್ಲೈನ್ ಮುಗಿದ್ರು ನಾನು ಕ್ಷಮೆ ಕೇಳಲ್ಲ ಅಂತ ತಮ್ಮ ಮೊಂಡು ವಾದವನ್ನು ಹಠವನ್ನು ಮುಂದುವರಿಸಿದ್ದಾರೆ ಕಮಲ್ ಹಾಸನ್. ಈಗ ಡೆಡ್ಲೈನ್ ಮುಗಿದ್ರೂ ಕೂಡ ಕ್ಷಮೆ ಕೇಳಿಲ್ಲ. ಹಾಗಾದರೆ ಕಮಲ್ ಹಾಸನ್ ನಟನೆಯ ಸಿನಿಮಾಕ್ಕೆ ಸಂಕಷ್ಟ ಫಿಕ್ಸಾ? ಆಲ್ಮೋಸ್ಟ್ ಹಾಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಜೂನ್ 5ನೇ ತಾರೀಕು ರಾಜ್ಯಾದ್ಯಂತ ಥಗ್ ಲೈಫ್ ಚಿತ್ರ ಪ್ರದರ್ಶನ ಆಗಬೇಕಾಗಿತ್ತು, ಅಂದರೆ ಬಿಡುಗಡೆ ಆಗಬೇಕಾಗಿತ್ತು. ಅದಕ್ಕೆ ಕಂಟಕ ಆಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆ ಕಾಣೋದಕ್ಕೆ ಸಜ್ಜಾಗಿತ್ತು ಈ ಫಿಲಮ್. ಸಿನಿಮಾ ರಿಲೀಸ್ ಆದರೆ ಥಿಯೇಟರ್ಗಳಿಗೆ ಬೆಂಕಿ ಹಚ್ತೀವಿ ಅಂತ ಎಚ್ಚರಿಕೆ ಕನ್ನಡ ಸಂಘಟನೆಯವರು ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಗಳನ್ನ ಪಟ್ಟರು. ಫಿಲಮ್ ಚೇಂಬರ್ಗೆ ಹೋದರು, ದೂರು ಕೊಟ್ಟರು, ಅವ್ರ ಸಿನಿಮಾ ಬ್ಯಾನ್ ಮಾಡಿ ಅಂದರು. ಬಟ್ ಇವ್ರು ಏನೂ ಕ್ರಮನೇ ತಗೊಂಡಿಲ್ವಲ್ಲ. ಹಾಗಾಗಿ ಒಂದು ವೇಳೆ ಏನಾದರೂ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಹೊರಟ್ರೆ ನಾವು ಥಿಯೇಟರ್ಗಳಿಗೆ ಬೆಂಕಿ ಹಚ್ತೀವಿ ಅಂತ ಕನ್ನಡ ಪರ ಸಂಘಟನೆಯವರು ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ. ಒಬ್ಬ ಮಹಾನಟ ಅನ್ನೋದು ಗೌರವ ಇದೆ ಅವ್ರ ಮೇಲೆ. ಅವ್ರ ಸಿನಿಮಾ ಬಿಡುಗಡೆ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದಾದ್ರೆ ಕಮಲ್ ಹಾಸನ್ ನೀವು ಕ್ಷಮೆ ಯೋಚಿಸ್ಲೇಬೇಕು. ಅವರು ಕ್ಷಮೆ ಯೋಚಿಸದೆ ಹೋದ್ರೆ ಎಲ್ಲ ಥಿಯೇಟರ್ಗೆ ಬೆಂಕಿ ಹಾಕ್ತೀವಿ. ಶಿವರಾಜ್ ಕುಮಾರ್ ಯಾವುದು ದೊಡ್ಡ ವಿಚಾರ, ಕನ್ನಡ ನಿಮಗೆ ದೊಡ್ಡದು ಅಂತ ಅನಿಸ್ತಾ ಇಲ್ವಾ? ಹೇಳುವಂಥ ಧೈರ್ಯ ನಿಮಗಿಲ್ವಾ? ಕ್ಷಮೆ ಕೇಳಿ ಅಂತ ಹೇಳಿ ನೀವು ಕಮಲ್ ಹಾಸನ್ಗೆ ಹೇಳಬೇಕು ಹೊರತು ಬಿಟ್ಬಿಡಿ ಅಂತ ಹೇಳುವಂಥದ್ದು ಸರಿಯಲ್ಲ. ನಿಮ್ಮ ದೊಡ್ಡ ಮನೆಗೆ ಸರಿಯಲ್ಲ, ಅದಕ್ಕೆ ಧಕ್ಕೆ ಆಗುತ್ತೆ. ಕಮಲ್ ಹಾಸನ್ ಬಗ್ಗೆ ನಮಗೆ ಯಾರಿಗೂ ಕನಿಕರನೂ ಇಲ್ಲ. ಕಮಲ್ ಹಾಸನ್ ಅವರು ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳದೆ ಹೋದರೆ ಯಾವುದೇ ಕಾರಣಕ್ಕೂ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ. ನಾವು ಕನ್ನಡ ಪರ ಸಂಘಟನೆಗಳು ಜೊತೆ ನಾವಿರ್ತೀವಿ. ಇದು ಪಾಠ. ಮುಂದಿನ ದಿನಗಳಲ್ಲಿ ಯಾರೇ ವ್ಯಕ್ತಿ ಮಾತಾಡುವಾಗ ಭಾಳ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾತಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ. ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನ ಹೇಳಿದ್ರ ಅಂದ್ರೆ ಯಾಕೆ ನಮ್ಮನ್ನ ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೇನಾದ್ರು ದ್ರೋಹ ಮಾಡಿದಾರ? ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಅವನು ಮಾಡಿರೋ ವಿವಾದಾತ್ಮಕ ಹೇಳಿಕೆಗೆ ಸಮರ್ಪಕವಾದ ಸಮರ್ಥನೆಯನ್ನು ಕೊಟ್ಟು ಕನ್ನಡಿಗರ ಕ್ಷಮೆಯನ್ನು ಕೇಳಲೇಬೇಕು. ಅವ್ನು ಕನ್ನಡಕ್ಕಿಂತ ಕೇಳಲ್ಲ ಅಂತ ಹೇಳಿದ್ರೆ ಅವ್ನ ಸಿನಿಮಾ ನಾವು ಬಿಡೋಲ್ಲ ಅಂತ ಹೇಳಬೇಕಾಗತ್ತೆ. ಅವನ ಸಿನಿಮಾ ಖಂಡಿತ ಬಿಡಲ್ಲ. ಅದ್ರೇನು ಉತ್ಪ್ರೇಕ್ಷೆ ಇಲ್ಲ. ಅವನ ಸಿನಿಮಾಗಳನ್ನ ಎಲ್ಲ ಚಿತ್ರಮಂದಿರದಲ್ಲೂ ತಡೆಯುವಂಥ ಕೆಲಸವನ್ನು ಕನ್ನಡಿಗರು, ಕನ್ನಡದ ಸ್ವಾಭಿಮಾನಿಗಳು ಮಾಡೇ ಮಾಡ್ತೀವಿ. ಇದು ಕೇವಲ ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಸಮಸ್ತ ಕನ್ನಡಿಗರಿಗೆ ಸಂಬಂಧಪಟ್ಟಂಥ ವಿಷಯ ಅಂತ ಹೇಳೋದು ಇಚ್ಛೆ ಪಡ್ತೀವಿ. ರಾಜ್ಯ ಸರ್ಕಾರನ್ನು ಯಾವ ಸರ್ಕಾರ? ರಾಜ್ಯ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಸರ್ಕಾರ. ಅವ್ರು ಯಾಕೆ ಕಮಲ್ ಹಾಸನ್ ಪರ ನಿಲ್ತಾರೆ? ಅವ್ರು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸ್ವಾಭಿಮಾನಿ ಕನ್ನಡಿಗರು ಸಿನಿಮಾನೇ ನೋಡೋಕ್ಕೆ ಹೋಗಬಾರ್ದು. ಇನ್ನು ಮುಂದೆ ಕಮಲ್ ಹಾಸನ್ ಸಿನಿಮಾ ನೋಡಲ್ಲ ಅಂತ, ಬಿಡುಗಡೆ ಆಗೋದಕ್ಕೂ ಬಿಡಲ್ಲ. ಬಟ್ ಈಗ ನಮ್ಮ ಫಿಲಮ್ ಚೇಂಬರ್ನವ್ರ ಮೇಲೆ ನಮಗೆ ವಿಪರೀತವಾದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಒಂದು ಗಟ್ಟಿ ನಿರ್ಧಾರ ತಗೊಳ್ಳೋಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ವಾ? ನೀವು ಸೋನು ನಿಗಮ್ ವಿಚಾರದಲ್ಲಿ ಏಕಾಏಕಿ ಮೀಟಿಂಗ್ ಕರಿತೀರಾ, ಅಸಹಕಾರ ಅಂತೀರಾ. ಬಟ್ ಕಮಲ್ ಹಾಸನ್ ವಿಚಾರದಲ್ಲಿ ಯಾಕಿಲ್ಲ ಅಂತ ಕೇಳ್ತಾ ಇರೋದು. ಕ್ಷಮೆ ಕೇಳದ ಕಮಲ್ ಹಾಸನ್ಗೆ ಪಾಠ ಕಲಿಸೋದಕ್ಕೆ ಹಿಂದೇಟ್ ಹಾಕ್ತಿರೋದು ಯಾಕೆ? ಸಿನಿಮಾವನ್ನು ಬ್ಯಾನ್ ಮಾಡುವ ಶಕ್ತಿ ಹಾಗಾದರೆ ಫಿಲಮ್ ಚೇಂಬರ್ಗೆ ಇಲ್ವಾ? ಕಮಲ್ ಹಾಸನ್ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ ಸಬೂಬು. ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ರೆಷ್ಟು ಬಿಟ್ಟರೆಷ್ಟು? ಸಿನಿಮಾ ಬ್ಯಾನ್ ಮಾಡಾಕ್ರಿ. ಅವ್ರು ಎಲ್ಲೆಲ್ಲೋ ನಿಂತ್ಕೊಂಡು ಕನ್ನಡದ ಬಗ್ಗೆ ಹೇಳಿಕೆ ಕೊಡ್ತಿಲ್ವಾ ಇನ್ನುವೇ? ನಾನು ಕ್ಷಮೆ ಕೇಳಲ್ಲ ಹಾಗೆ ಹೀಗೆ ಅಂತ. ಕನ್ನಡ ಪರ ಸಂಘಟನೆಗಳ ಹೋರಾಟ, ದೂರು ಯಾವುದಕ್ಕೂ ಕೂಡ ಫಿಲಮ್ ಚೇಂಬರ್ ಯಾಕೋ ಬಗ್ತಾ ಇಲ್ಲ. ಈಗ ಸೋನು ನಿಗಮ್ ವಿಚಾರದಲ್ಲಿ ತೋರಿಸಿದಂತಹ ಧಾರ್ಷ್ಟ್ಯತೆಯನ್ನು ಇಲ್ಲೂ ತೋರಿಸ್ಬೇಕು. ಯಾಕೆ ಇವರಿಗೆ ಹಿಂದೇಟು? ಪರಭಾಷಾ ಬಿಗ್ ಸ್ಟಾರ್ ಚಿತ್ರಕ್ಕೆ ಬ್ಯಾನ್ ಹೇರಿಕೆ ಮಾಡೋದಕ್ಕೆ ಭಯನ? ಹಿಂಗಾಗ್ಬಿಟ್ಟಿದೆ ಅಂದರೆ ತಮಿಳು, ತೆಲುಗು ಈ ಮಾಫಿಯಾ ಇದೆಯಲ್ಲ, ಭಾಷೆಯ ಮಾಫಿಯಾ ನಮ್ಮ ಮೇಲೆ ವಿಪರೀತ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಫಿಲಮ್ ಚೇಂಬರು ಸೋನು ನಿಗಮ್ ವಿಚಾರದಲ್ಲಿ ತಗೊಂಡಿದ್ದು ಅವ್ರು ಹಿಂದಿಯವರು ಅಂತ. ತೆಲುಗು ತಮಿಳು ನಟ ನಟಿಯರ ವಿರುದ್ಧ, ಸಿನಿಮಾ ವಿರುದ್ಧ ತಗೊಳ್ಳೋಕ್ಕೆ ಆಗಲ್ಲ. ಇವರೆಲ್ಲ ಯಾರು? ನರಸಿಂಹಲು ಯಾರು ಇಷ್ಟಕ್ಕೂ? ಅವ್ರು ಕನ್ನಡಿಗರೇ ಅಲ್ಲ. ಫಸ್ಟ್ ಆಫ್ ಆಲ್ ಇವ್ರ ಕ್ರಮ ತಗೋಬೇಕು ಅಂತಂದರೆ ಖಂಡಿತವಾಗಿ ತಗೋಬೇಕು. ಭಾಷೆಯ ವಿಚಾರಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಅದು ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಹಿಂದೆ ಮುಂದೆ ನೋಡಬಾರ್ದು. ತಂದಿರೋದು ಇಡೀ ನಮ್ಮ ಕರ್ನಾಟಕದ ಜನತೆನೇ ಕ್ಷಮಿಸೋದಿಲ್ಲ ಅಂಥದ್ರಲ್ಲಿ ಕನ್ನಡ ಪರ ಸಂಘಟನೆಗಳು ಸುಮ್ಮನೆ ಇರ್ತಾವ. ನಾವು ಅದಕ್ಕೆ ಧ್ವನಿ ಕೂಡಿಸ್ತಾ ಇದ್ವಿ. ಅವ್ರು ಮಾಡಿರೋ ತಪ್ಪು
ಕ್ಷಮಾಪಣೆ ಕೇಳ್ತಾ ಇದ್ವಿ ನಾವು. ನಮ್ಮಲ್ಲಿ ಏನು ಇಲ್ಲಿ ವಿತರಕರಿದ್ದಾರಲ್ಲ ಅವ್ರನ್ನೂ ಗಮನಕ್ಕೆ ತೊಗೊಂಡ್ಬಿಟ್ಟು ಅವರ ಮುಖಾಂತರ ಅವ್ರಿಗೆ ಸಂಪರ್ಕ ಮಾಡ್ತಾಯಿದ್ವಿ. ಅವ್ರು ಇನ್ನೂ ನಮ್ಮ ಸಂಪರ್ಕ ಸಿಕ್ಕಿಲ್ಲ. 1 or 2 ಡೇಸಲ್ಲಿ ಇದು ತಿಳಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ನಾವು SIFC ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಗೂ ನಾವು ಒಂದು ಇಮೇಲ್ ಹಾಕಿದ್ವಿ. ಅವ್ರ ಜೊತೆನೂ ಸಂಪರ್ಕದಲ್ಲಿದ್ವಿ. ಅವರು ಕಮಲ್ ಹಾಸನ್ನ ಭೇಟಿ ಮಾಡ್ತಾಯಿದ್ದಾರೆ. ಅವರು ಏನು ನಮಗೆ 1 or 2 ಡೇಸಲ್ಲಿ ನಮಗೆ ಇದು ಗೊತ್ತಾಗುತ್ತೆ. 5ನೇ ತಾರೀಕು ಒಳಗಡೆಂದು ಏನಾರು ಒಂದು ಆಗಲೇಬೇಕಾಗಿದೆ. ಆಗಿಲ್ಲ ಅಂತ ಪಕ್ಷದಲ್ಲಿ ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೇ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರ ಜೊತೆಗೆ ನಾವು ಇರ್ತೀವಿ. ಏನು ಕನ್ನಡ ರಕ್ಷಣಾ ವೇದಿಕೆ ಅವರು ಹಾಗೂ ಹಲವಾರು ಸಂಘಗಳ ಸದಸ್ಯರು ಅಧ್ಯಕ್ಷರುಗಳು ಬಂದು ಇಲ್ಲಿ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನು ಖಂಡಿಸಿದ್ದಾರೆ. ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶವಾಗಿದೆ. ಅವ್ರು ಕ್ಷಮಾಪಣೆ ಕೇಳಲೇಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಅವ್ರು ಮಾತಾಡೋದು ತಪ್ಪಂತ ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ಸಂಪರ್ಕ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ.